ಸಿಗ್ತಾ ಇದೆ ನಮಗೆ ಆರ್ ನಗರದಲ್ಲಿ ಮುನಿರತ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅದು ಎರಡನೇ ಸುತ್ತಿನಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಮುನಿರತ್ನ ಲೀಡ್ ನಲ್ಲಿ ಇದ್ದಾರೆ. ಆರ್ ನಗರದಲ್ಲಿ ಕಾಂಗ್ರೆಸ್ನ ಕುಸುಮಾಗೆ ಎರಡನೇ ಸುತ್ತಿನಲ್ಲೂ ಕೂಡ ಹಿನ್ನಡೆಯಾಗಿದೆ. ಕುಸುಮಾ ಅವರು ಸೋಫಾರ್ ಪಡೆದಿರುವಂತಹ ಮತಗಳನ್ನು ತೋರಿಸ್ತಾ ಇದ್ದೀವಿ 2082. ಸೊ ಇದಕ್ಕೆ ಆಡಪ್ ಆಗಬೇಕಾಗುತ್ತೆ, ಯಾಕಂದ್ರೆ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯವಾದಾಗ ಇದೊಂದು ಪಿಕ್ಚರ್ ನಮಗೆ ಸಿಕ್ಕಿತ್ತು. ಎರಡನೇ ಸುತ್ತಿನಲ್ಲೂ ಕೂಡ ಈಗ ಮುನಿರತ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆರ್ ನಗರದಲ್ಲಿ. ಸೊ ಅಲ್ಲಿಗೆ ಬಿಜೆಪಿ ಕ್ಯಾಂಡಿಡೇಟ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕುಸುಮಾ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಅದನ್ನೇ ಹೇಳ್ತಾ ಇರೋದು, ನಾವೊಂದು ಪ್ರಬಲ ಪೈಪೋಟಿ ಅಂತೂ ಕೊಡ್ತೀವಿ ಅಂತ. ಗೆಲ್ಲುವ ಆತ್ಮವಿಶ್ವಾಸ ಅವ್ರ ಹತ್ರನೂ ಇದೆ. ಬಟ್ ನೋಡೋಣ, ಇಟ್ಸ್ ಟೂ ಅರ್ಲಿ ಈಗಲೇ ಡಿಸೈಡ್ ಮಾಡೋದಕ್ಕೆ. ಬಟ್ ಎರಡನೇ ಸುತ್ತಿನಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಮುನಿರತ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆರ್ ನಗರದಲ್ಲಿ. ಹೆಗ್ಡೆ ಸರ್, ಇವಾಗ ನಾವು ನೋಡ್ತಾ ಇದೀವಿ ಡಿಕೆ ಬ್ರದರ್ಸ್ ಎಷ್ಟು ಮಟ್ಟಿಗೆ ಪ್ರಚಾರ ಮಾಡಿದ್ರು. ಅಲ್ಲಿ ಕುಸುಮಾ ನಾಮಕ ವಾಸ್ತೆ ಒಂಥರ ಕ್ಯಾಂಡಿಡೇಟ್ ತರ ಇದ್ರು, ನಾಮಕೆ ವಾಸ್ತೆ ತರ. ಬಟ್ ಡಿಕೆ ಬ್ರದರ್ಸೇ ಒಂಥರ ಕ್ಯಾಂಡಿಡೇಟ್ ರೀತಿಯಲ್ಲಿ ಬಿಂಬಿತರಾಗಿದ್ರು, ಅಬ್ಬರದ ಪ್ರಚಾರ ಮಾಡಿದ್ರು. ಸೊ ಸದ್ಯಕ್ಕೆ ಇದನ್ನೇ ರಿಸಲ್ಟ್ ಅಂತ ಏನು ಹೇಳಕ್ ಆಗಲ್ಲ. ಬಟ್ ಆ ಪ್ರಚಾರ ವರ್ಕೌಟ್ ಆಗಿದೆಯಾ? ನೋಡಿ ಮೇಡಮ್, ನಮ್ಮ ಕಡೆಯಿಂದ ಪ್ರಾಮಾಣಿಕವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ, ಅವ್ರ ಬ್ರದರ್ ಆಗಲಿ, ಡಿ ಕೆ ಸುರೇಶ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಖರ್ಗೆ ಸಾಹೇಬ್ರಾಗಲಿ, ಪರಮೇಶ್ವರ್ ಅವರಾಗಲಿ, ದಿನೇಶ್ ಗುಂಡೂರಾವ್ ಅವರಾಗಲಿ, ಎಲ್ಲರೂ ಒಮ್ಮತವಾಗಿ ಪಾರ್ಟಿ ಬಂದು ಕೆಲಸ ಮಾಡಿ, ಅದರಲ್ಲಿ ಎರಡು ಮಾತಿಲ್ಲ. ಕೊನೆ ದಿನದ ತನಕ ಎಲ್ಲ ಬೂತಲ್ಲೂ ಕೂತು ಕೆಲಸ ಮಾಡಿದ್ದೀವಿ. ಇಲ್ದೇ ಇವ್ರು ಹೇಳ್ತಿದ್ದು ನಾವು ಲೀಡ್ನಲ್ಲಿ ಕಂಪೇರ್ ಮಾಡಿ ಎಷ್ಟು ಲೀಡಲ್ಲಿ ಗೆಲ್ತೀವಿ ಅಂತೆಲ್ಲ ಹೇಳ್ತಿದ್ರು. ಚುನಾವಣೆ ಭಾರಿ ಚೆನ್ನಾಗಿ ಫೈಟ್ ಮಾಡಿದ್ದೀವಿ. ನಮ್ಗೆ ವಿಶ್ವಾಸ ಇದೆ, ಜನ ನಮ್ಮ ಪರವಾಗಿ ಒಲವು ತೋರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನೋಡೋಣ, ನಮ್ಗೆ ಕಾದು ನೋಡ್ಬೇಕು. ಯಾಕಂದರೆ ಯಾವ್ಯಾವ ಕ್ಷೇತ್ರದ ಬೂತ್ಗಳು ತೆಗಿತಾ ಇದ್ದಾರೆ. ಆದರೆ ಒಂದು ಹೇಳ್ತೀನಿ, ಹರೀಶ್ ಅವ್ರು ಹೇಳ್ದಂಗೆ ಒಂದು ಮಾತು ಕರೆಕ್ಟ್. ಏನು, ಕರೋನಾ ಟೈಮಲ್ಲಿ ನನಗೆ ಭಾರಿ ಸಹಾಯ ಮಾಡಿದ್ರು ಅನ್ನೋ ಮಾತು ಒಂದು ಎಲ್ಲ ಕಡೆ ಗೋಚರಿಸ್ತಾ ಇತ್ತು. ಅದು ಸತ್ಯ. ಮುನಿರತ್ನ ಅವರು ಕೆಲಸ ಮಾಡಿದ್ದಾರೆ ಅಂತ ಜನ ಹೇಳೋರು. 3 ತಿಂಗಳಿಂದ ನಮ್ಮನ್ನು ಕಾಪಾಡಿದ್ದಾರೆ ಅನ್ನೋ ಮಾತು ಹೇಳಿದ್ದು ಸತ್ಯ. ಅದನ್ನು ನಾವು ಸುಮ್ಮನೆ ರಾಜಕಾರಣಕ್ಕೆ ಏನೋ ಹೇಳೋದು ಬೇಡ. ಯಾಕಂದ್ರೆ ಆ ಟೈಮಲ್ಲಿ ಅಂತ ಒಂದು ಪರಿಸ್ಥಿತಿಗಳಲ್ಲಿ ಮಾಡಿದ್ರೆ ಒಳ್ಳೇದೇ, ಯಾರೇ ಮಾಡಿದ್ರು ಒಳ್ಳೇದು. ಒಂದೇ ಸೆಕೆಂಡ್ ಸರ್, ಶಿರಾದಲ್ಲಿ ಮೊದಲ ಸುತ್ತಿನ ಎಣಿಕೆ ಮುಕ್ತಾಯವಾಗಿದೆ. ಅಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಟಿ.ಬಿ. ಜಯಚಂದ್ರ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಮತ್ತೆ ಜೆಡಿಎಸ್ನ ಅಮ್ಮಾಜಮ್ಮ ಅವ್ರಿಗೂ ಕೂಡ ಹಿನ್ನಡೆಯಾಗಿದೆ. ಶಿರಾದಲ್ಲಿ ಮೊದಲ ಸುತ್ತಿನ ಎಣಿಕೆ ಮುಕ್ತಾಯ ಆಗಿದೆ. ಅಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಕ್ಯಾಂಡಿಡೇಟ್ ಡಾಕ್ಟರ್ ರಾಜೇಶ್ ಕೂಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸರ್, ಆರ್ ನಗರದ ಹೇಳಿದ್ರಿ, ಸಿರಾದಲ್ಲಿ ಏನಾಯ್ತು? ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳಿದ್ರು. ಸಿರಾ ಜನ ಇವತ್ತು ಮರ್ತಿಲ್ಲ ನೀರು ಯಾರು ತಂದ್ಕೊಟ್ರು ಅಂತ. ಹಾಗಾದ್ರೆ ಲಾಸ್ಟ್ ಟೈಮು ಅಷ್ಟೇ ಮೇಡಮ್, ಎಷ್ಟು ಹೋಟೆಲ್ ಹೋಗಿದೆ. ಭಾರಿ ಪ್ರಬಲವಾದಂಥ ಒಂದು ಹೋರಾಟ ನಡೀತು ಲಾಸ್ಟ್ ಟೈಮನ್ನು. ಭಾರಿ ಕಮ್ಮಿ ಹೋಟೆಲ್ ಇದ್ರಲ್ಲಿ ಹೋಗಿದ್ದು ಸೋತಿದ್ದವರು. ಈ ಸತಿ ನಮ್ಗೆ ಗ್ಯಾರಂಟಿ ಇದೆ. ಯಾಕಂದರೆ ಜನನೂ ಏನು ಫಸ್ಟ್ ಟೈಮ್ ಎಲೆಕ್ಷನ್ ನಿಲ್ತಿರೋದಲ್ಲ ಶಿರಾಯಿಂದ. ಅವರು 5ನೇ ಬಾರಿಗೆ ನಿಲ್ತಾ ಇದ್ದಾರೆ. 5ನೇ ಬಾರಿ ಎಲ್ಲ 7ನೇ ಬಾರಿಗೆ ನಿಲ್ತಾ ಇದ್ದಾರೆ. 5 ಸತಿ ಗೆದ್ದಿದ್ದಾರೆ. ಅದರಿಂದ ಇದು ಇನ್ನೂ ಭಾರಿ ಇನಿಷಿಯಲ್ ಟ್ರೆಂಡ್ಸ್. ನಾನು ಹೇಳೋದು ಒಂದು 10-10:30 11 ಗಂಟೆಗೆ ಅಟ್ಲೀಸ್ಟ್ ನಮಗೊಂದು ಟ್ರೆಂಡ್ ಸಿಗ್ಬೋದೇನೋ ಏನಾಗುತ್ತೆ ಅಂತ. 11-11:30 12 ಗಂಟೆಗೆ ನಮಗೆ ರಿಸಲ್ಟ್ ಸಿಗ್ತವೆ. ಯಾಕಂದರೆ EVMಗಳು ಈಗೆಲ್ಲ ಭಾರಿ ಸುಲಭ ಬಿಡಿ, ಇಮಿಡಿಯೇಟಾಗಿ ಹೇಳ್ತಾರೆ. ನೀವು ಹೇಳ್ದಂಗೆ ಜಲ್ದಿ ಆ್ಯಡ್ ಮಾಡಿ ಟ್ಯಾಲಿ ಕೊಡಬೇಕಷ್ಟೇ. ಸೊ ನೋಡೋಣ. ಹರಿ ಸರ್, ಇವಾಗ ಶಿರಾದಲ್ಲಿ ನೋಡೋದಾದ್ರೆ, ಸೊ ಈಗ ಟ್ರಬಲ್ ಶೂಟರ್ ಅಂತ ಮತ್ತೆ ಈ ಚುನಾವಣೆಯಲ್ಲಿ ಒಂಥರ ಎತ್ತಿದ ಕೈ ಅಂತ ಏನು ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಅಲ್ಲಿ ಕರೀತಾರೆ. ಮೋಸ್ಟ್ಲಿ ಬಿಜೆಪಿಯಲ್ಲಿ ವಿಜಯೇಂದ್ರ ಅಕಸ್ಮಾತ್ ಶಿರಾದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಟ್ರೆ ಒಂದು ನೆಕ್ಸ್ಟ್ ಅವ್ರ ಫ್ಯೂಚರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಯಡಿಯೂರಪ್ಪ ಅವರ ನಾಯಕತ್ವ ಯಾರು ದೂಸರ ಮಾತಾಡಂಗಿರಲ್ಲ. ಸೊ ಇನ್ನು ಮುಂದೆ 3 ವರ್ಷ ಸೊ ಆ ಥರ ಒಂದು ಗೆಲುವನ್ನ ತಂದು ಕೊಡ್ತಾರ ವಿಜಯೇಂದ್ರ. ಈಗ ವಿಜೇಂದ್ರ ಅವರು ಕಳೆದ ಬಾರಿ KR ಪೇಟೆನ ಯಾವುದೇ ಕಾರಣಕ್ಕೂ BJP ಗೆಲ್ಲೋದೇ ಇಲ್ಲ, ಅಕೌಂಟೇ ಓಪನ್ ಮಾಡೋಕ್ಕಾಗಲ್ಲ ಮೈಸೂರು ಭಾಗದಲ್ಲಿ ಅಂತ ಹೇಳಿದರು. ಸೊ ಅವರ ಸ್ಟ್ರಾಟಜಿಯನ್ನು ಚೆನ್ನಾಗಿ ಮಾಡಿ ನಮ್ಮ ಪಕ್ಷಕ್ಕೆ ಗೆಲುವನ್ನು ಮೊದಲನೇ ಬಾರಿಗೆ ಅಲ್ಲೊಂದು ಕಮಲ ಅರಳಕ್ಕೆ ಅವಕಾಶ ಮಾಡಿಕೊಟ್ರು. ಈಗ ಸಿರಾಲಿ ಅವರೇ ಪೋಲ್ ಸ್ಟ್ರಾಟಜಿಸ್ಟ್, ಅವರೇ ಮೇನ್ ಸ್ಟ್ರಾಟಜಿಸ್ಟ್ ಇದ್ದಿದ್ದು. ಆಮೇಲೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಜಯಚಂದ್ರ ಅವರು ಪ್ರತಿತಂತ್ರಗಳು ಯಾವ ತರ ಇತ್ತು, ಯಾವ ತರ ಜಯಚಂದ್ರ ಅವರು ಅಲ್ಲ ಒಂದು ಸಿಟ್ಟಿಂಗ್ ಮಿನಿಸ್ಟರ್ ಅಲ್ಲ ಸಿಟ್ಟಿಂಗ್ ಮಿನಿಸ್ಟರ್. ಆರ್ ನಗರದಲ್ಲಿ ಮುನಿರತ್ನ ಮುನ್ನಡೆಯನ್ನ ಸಾಧಿಸಿದ್ದಾರೆ. 2 ಸುತ್ತಿನಲ್ಲಿ ಕೂಡ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೊದಲ ಸುತ್ತಿನಲ್ಲಿ ಮುನಿರತ್ನಗೆ 6164 ಮತಗಳು ಸಿಕ್ಕಿದೆ. ಕಾಂಗ್ರೆಸ್ನ ಕುಸುಮಾಗೆ 2915 ಮತಗಳು ಸಿಕ್ಕಿರೋದು. ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿಗೆ 136 ಮತಗಳು ಸಿಕ್ಕಿರೋದು. ಮೊದಲ ಸುತ್ತಿನಲ್ಲಿ ಮುನಿರತ್ನ ಮುನ್ನಡೆಯನ್ನ ಸಾಧಿಸಿದ್ದಾರೆ, ಕಾಯ್ದುಕೊಳ್ತಾ ಇದ್ದಾರೆ. ಸೊ ಮತ ಎಣಿಕೆ ಪ್ರಕ್ರಿಯೆ ಮೊದಲ ಸುತ್ತಿನದ್ದು ಮುಕ್ತಾಯವಾಗಿದೆ. ಮೊದಲ ಸುತ್ತಿನಲ್ಲಿ
ಸೊ ಎಷ್ಟು ಮತಗಳ ಮುನ್ನಡೆ ಅಂತಂದ್ರೆ 3200 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ 136 ಮತಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಬಹಳಷ್ಟು ಪ್ರತಿಷ್ಠೆ ಇತ್ತು. ಬಟ್ ಮುನಿರತ್ನ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದ್ದೇ ಇತ್ತು. ಬಹಳಷ್ಟು ಕಾಮ್ ಆಗಿದ್ರು ಅವರು. ಪ್ರಚಾರದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಎಟ್ ದ ಸೇಮ್ ಟೈಮ್ ಸ್ಟಾರ್ಗಳನ್ನೆಲ್ಲ ಕರ್ಕೊಂಡ್ಬಂದು ಪ್ರಚಾರವನ್ನ ಮಾಡಿದ್ರು. ಸೊ ಈಗ 6164 ಮತಗಳನ್ನ ಪಡ್ಕೊಂಡಿದ್ದಾರೆ. ಜೆಡಿಎಸ್ ಕ್ಯಾಂಡಿಡೇಟ್ ಕೃಷ್ಣಮೂರ್ತಿ ಅವರು ಕೇವಲ 100 ಅಷ್ಟೇ ಪಡ್ಕೊಂಡಿರೋದವರು. ಇನ್ನು ಕುಸುಮ ಅವರು 2915 ಮತಗಳನ್ನ ಪಡ್ಕೊಂಡಿದ್ದಾರೆ. ಓವರಾಲ್ ಆಗಿ 3249 ಮತಗಳ ಮುನ್ನಡೆಯನ್ನ ಮುನಿರತ್ನ ಅವರು ಪಡ್ಕೊಂಡಿದ್ದಾರೆ. RR ನಗರದಲ್ಲಿ ಮುನಿರತ್ನ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. RR ನಗರದಲ್ಲಿ 2ನೇ ರೌಂಡ್ನ ಮತ ಎಣಿಕೆ ಪ್ರಕ್ರಿಯೆ ಕೂಡ ಮುಕ್ತಾಯ ಆಗಿದೆ. ಅದರಲ್ಲೂ ಕೂಡ ಬಿಜೆಪಿಯ ಕ್ಯಾಂಡಿಡೇಟ್ ಮುನಿರತ್ನ ಅವರೇ ಲೀಡ್ ನಲ್ಲಿರೋದು. 2ನೇ ಸುತ್ತಿನಲ್ಲೂ ಕೂಡ RR ನಗರದಲ್ಲಿ ಕಾಂಗ್ರೆಸ್ನ ಕುಸುಮಾಗೆ ಮತ್ತೆ 2ನೇ ಸುತ್ತಿನಲ್ಲೂ ಕೂಡ ಹಿನ್ನಡೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿರಾದಲ್ಲಿ ನಾವು ನೋಡೋದಾದ್ರೆ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಅಂಚೆ ಮತ ಎಣಿಕೆ ಏನಿತ್ತು ಅದರಲ್ಲೂ ಕೂಡ ಎರಡೂ ಕಡೆಗಳಲ್ಲಿ ನಾವು ನೋಡಿದಂಗೆ ಮುನ್ನಡೆಯನ್ನ ಸಾಧಿಸಿದ್ದು ಬಿಜೆಪಿ ಅಭ್ಯರ್ಥಿಗಳೇ. ಸೊ ಇದೀಗ ಇವಿಎಂ ಮತ ಎಣಿಕೆ ಏನ್ ನಡೀತಾ ಇದೆ ಅದರಲ್ಲೂ ಕೂಡ ಅಷ್ಟೇ ರಾಜೇಶ್ ಗೌಡ ಅವರು 3224 ಮತಗಳನ್ನ ಪಡ್ಕೊಂಡಿದ್ದಾರೆ. ಟಿ.ಬಿ. ಜಯಚಂದ್ರ 2329 ಮತಗಳನ್ನ ಪಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂಥರ ಈಗ ನೆಕ್ ಟು ನೆಕ್ ಫೈಟ್ ಇದೆ ಶಿರಾದಲ್ಲಿ. ತೀರಾ ಏನ್ ಡಿಫ್ರೆನ್ಸ್ ಇಲ್ಲ. ಸೊ ಆರಂಭಿಕ ಹಂತದಲ್ಲಿ ಅಂತಂದ್ರೆ ಮೊದಲ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಮುಕ್ತಾಯ ಆಗಿರೋದು. ಸೊ ಆಗ್ಲೇ ಹರಿ ಸರ್ ಹೇಳ್ತಾ ಇದ್ರು. ಸೊ ವಿಜಯೇಂದ್ರ ಅವ್ರ ಬಗ್ಗೆ ಯಾವ ತರ ಅವರು ತಂತ್ರ ಪ್ರತಿತಂತ್ರಗಳನ್ನ ಮಾಡಿದ್ದಾರೆ. ಸೊ ಕೊನೆಯ ದಿನದ ತನಕನೂ ನಾವು ನೋಡಿದ್ವಿ. ಸೊ ಅಲ್ಲಿಂದ ಹೊರಗಡೆ ಇದ್ದು ಶಿರಾದಿಂದ ಹೊರವಲಯದಲ್ಲಿ ಇದ್ಕೊಂಡೇ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರು. ಯಾವ ತರ ಕಾರ್ಯಕರ್ತರಿಂದ ಕೆಲಸ ಮಾಡಬೇಕು, ಪ್ರಮುಖ ನಾಯಕರಿಂದ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ. ಸೊ ಈ ತಂತ್ರ ಪ್ರತಿತಂತ್ರಗಳು ವರ್ಕೌಟ್ ಆಗಿದೆಯಾ? ಮೇಡಮ್, ನಾನು ಅವೆಲ್ಲ ಸೂರಜ್ ಹೆಗ್ಡೆ ಅವ್ರು ಹೇಳ್ತಾ ಇದ್ದಾಗ ನಾನು ಅವ್ರಿಗೊಂದು ಜ್ಞಾಪಕಕ್ಕೆ ಏನಪ್ಪಾ ಅಂದ್ರೆ ಕಳೆದ ಬಾರಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು ಜಯಚಂದ್ರ ಅವರು. ಆಮೇಲೆ 5 ಬಾರಿ ಗೆದ್ದಂತವ್ರು. ಕಳೆದ ಬಾರಿ ಸೋತು ಒಂದು ಅಧಿಕಾರದಲ್ಲಿರೋಂಥ ಒಂದು ಇದರಲ್ಲಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಸೋತಿದ್ದಾರೆ. ಅವರು ನೀರು ತಂದ್ರು ಎಲ್ಲ ತಂದ್ರು, ನಾನು ಒಪ್ಕೊಂತೀನಿ. ಬಟ್ ಆದ್ರೆ ಜನ ಅವ್ರನ್ನ ರಿಜೆಕ್ಟ್ ಮಾಡೋದು. ಅದು 8000 ಓಟಿಂದ ಕಳೆದ ಬಾರಿ ಸೋತಿರೋದು. ಈ ಬಾರಿ ತಿರ್ಗಾ ಅವರು ಜಯಚಂದ್ರ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಹೊಸ ಮುಖ ತಗೊಬಂದಿದ್ದೀವಿ. ಡಾಕ್ಟರ್ ರಾಜೇಶ್ ಗೌಡ, ಡಾಕ್ಟರ್ ಬೈ ಪ್ರೊಫೆಷನ್, ಅವ್ರನ್ನ ತಗೊಬಂದಿದ್ದೀವಿ. ಮತ್ತು ನಮ್ಮ ಸ್ಟ್ರಾಟಜಿಯನ್ನು ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಾಗ್ಬೋದು, ಅಲ್ಲಿ PC ಮೋಹನ್ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ಸೊ ಎಲ್ಲರೂ ಸೇರಿ ಒಂದು ನಮ್ಮದು ಟೀಮ್ ವರ್ಕ್, ಅಲ್ಲಿ ರವಿಕುಮಾರ್ ನಮ್ಮ ಜನರಲ್ ಸೆಕ್ರೆಟರಿಯನ್ನು ಅಲ್ಲಿ ಹಾಕಿದ್ರು. ಸೊ 5-6 ಜನ ಸೇರಿ ಒಂದು ಟೀಮ್ ವರ್ಕ್ ಮಾಡಿದರು. ಅದರಲ್ಲಿ ಸ್ಟ್ರಾಟಜಿ ಭಾರಿ ಚೆನ್ನಾಗಿ ನಡೆದಿದೆ. ಖಂಡಿತವಾಗ್ಲೂ ಈ ಬಾರಿ ನಾವು ಶಿರಾ ಅಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ, ಗೆದ್ದೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಬೇಸೇ ಇರಲಿಲ್ಲ ಬಿಜೆಪಿಗೆ. ಹಾಲಿ ಇದ್ದಿದ್ದು JDS ನ MLA ಅವರು ಅಕಾಲಿಕ ನಿಧನದಿಂದ ತೆರವಾಯಿತು. ಹಿಂದೆ ಎಲ್ಲ ಇದ್ದಿದ್ದು ನಿಮ್ಮ ಕ್ಯಾಂಡಿಡೇಟೇ ಗೆಲ್ತಾ ಇದ್ರು. ಬೇಸೇ ಇರಲಿಲ್ಲ, ಈಗ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ನೋಡಿ ಮೇಡಮ್, ಅವ್ರು ಫಸ್ಟ್ ಆಫ್ ಆಲ್ ಕ್ಯಾಂಡಿಡೇಟ್ ಇರಲಿಲ್ಲ. ಕರ್ಕೊಂಬಂದಿರೋದಕ್ಕೆ ಮೂಡಲಗಿರಿಯಪ್ಪನ ಮಗನ ರಾಜೇಶ್ ಗೌಡ ಡಾಕ್ಟರ್ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಇವ್ರು ಹೇಳ್ತಾ ಇದ್ರು ಈಗ ಮಿನಿಸ್ಟರ್ ಆಗಿದ್ರು ಸೋತ್ಬಿಟ್ರು. ಎಷ್ಟು ಮಿನಿಸ್ಟ್ರಿಗಳು, ಚೀಫ್ ಮಿನಿಸ್ಟರ್ ಸೋತಿಲ್ಲ ಅವರಲ್ಲಿ. ಪ್ರೈಮ್ ಮಿನಿಸ್ಟರ್ ಸೋತಾರೆ. ಬಟ್ ಒಳ್ಳೆ ತಮಾಷೆ ಆಯ್ತಲ್ಲ, ಇವ್ರು ಗೌರ್ಮೆಂಟ್ ಇದ್ದಾಗ ಎಷ್ಟು ಮಿನಿಸ್ಟ್ರಿಗಳು ಸೋತಿಲ್ಲ. ಬಟ್ ಅಧಿಕಾರದಲ್ಲಿ ಇದ್ದಾಗ ನಾನು ಅಧಿಕಾರ ಮುಗಿದ ತಕ್ಷಣ ಹೇಳ್ತಾ ಇದ್ದೀನಿ ಹರೀಶ್ ಅವರೇ, ನಿಮ್ಮ ಗೌರ್ಮೆಂಟ್ ಅಲ್ಲಿ ಇದ್ದವರೇ ಎಷ್ಟು ಜನ ಸುಮ್ಮನೆ ಒಂದ್ಸತಿ ಟ್ಯಾಲಿ ತೆಗೆದು ನೋಡಿ. ಹೆಸರು ಹೇಳಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಪಾಪ ವೈಯಕ್ತಿಕವಾಗಿ ಹೇಳೋದು ಅದನ್ನು ಲಿಸ್ಟ್ ಕೊಡ್ಬೇಕಾಗತ್ತೆ ನಿಮ್ಗೆ. ಅದೊಂದೇ ಅಲ್ಲ, ಇನ್ನೊಂದೇನಾಗ್ತಾ ಇದೆ ಅವ್ರಿಗೂ ಗೊತ್ತಿದೆ. ಅಲ್ಲಿ ಒಂದು ಕಡೆ ಬಂದಾಗ ವಂಶವಾದ ಅಂತಾರೆ, ಇಲ್ಲಿಗೆ ಬಂದಾಗಿಲ್ಲ ಭಾರಿ ಚೆನ್ನಾಗಿ ತಂತ್ರ ಮಾಡಿದ್ದಾರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಮನೆಯಲ್ಲೇ ಈಗ ಒಬ್ಬರು ರಾಘವೇಂದ್ರ ಅವ್ರು MP ಆಗಿದ್ದಾರೆ. ಈಗ ವಿಜಯೇಂದ್ರ ಅವ್ರು ಏನು ಬರ್ತಾ ಇದ್ರೆ ಗೊತ್ತಿಲ್ಲಪ್ಪ. BJP ಅವ್ರು ಹೇಳ್ತಿದ್ದೇನು, ನಮ್ಗೆ ವಂಶವಾದ ಇಲ್ಲ, ಡೆಲ್ಲಿಯಿಂದ ಕೆಳಗಡೆ ತನಕ ಕೂಗ್ತಾರಪ್ಪ. ಅದನ್ನು ಮಾಡ ಎಲ್ಲ ಯಾವ್ದು ಅಧಿಕಾರದಲ್ಲಿ ಇಲ್ವಲ್ಲ. ಆಯ್ತು, ಈಗ ಬೇಡ ಅಂತಾನೆ ಹೇಳ್ತಾರೆ. ಒಳ್ಳೆ ಪೋಸ್ಟ್ ಸಿಗುತ್ತಾ ಬಿಜೆಪಿಯಲ್ಲಿ? ಅಲ್ಲ, ಅವ್ರು ಆಲ್ರೆಡಿ ಮಾಡಲ್ಲ ಹಂಗಾದ್ರೆ ಬಿಜೆಪಿ ಅವರು.